ಮಾಡಿ ನನಗೆ ಅಭ್ಯಾಸ ಇಲ್ಲ. ಒತ್ತಡಕ್ಕೊಳಗಾಗಿ ನಾನು ಬಿಜೆಪಿಗೆ 88ರಲ್ಲಿ ಬಿಜೆಪಿ ಮೆಂಬರ್ ಆಗಿ ಬಿಜೆಪಿ ಬಾವುಟ ಮನೆ ಮೇಲೆ ಕಟ್ಟಿದಾಗ ನಮ್ಮ ಅಪ್ಪನೇ ಇದ್ಯಾವ ಸೀಮೆ ಪಾರ್ಟಿ ಅಂತ ಕೇಳಿತ್ತು. ಇದಕ್ಕೆ ಯಾಕೆ ಈ ಪಾರ್ಟಿಗೆ ಸೇರ್ಕೊಳ್ತೀಯಾ ಅಂತ ಕೇಳಿದ್ರು. ಮೊದಲು ನನ್ನ ವಿರೋಧ ಎದುರಿಸಿದ್ದೆ ನಮ್ಮ ಮನೆಯಲ್ಲಿ, ನಮ್ಮ ಅಪ್ಪನಿಂದಲೇ ವಿರೋಧ ಎದುರಿಸಿದ್ದು. ದೇವೇಗೌಡನ ಪಾರ್ಟಿಗೆ ಸೇರ್ಕೋ ಅಂತ ಭೋಜೇಗೌಡ್ರೆ ನಮ್ಮಪ್ಪ ಸಲಹೆ ಕೊಟ್ಟಿದ್ದು. ನಾನು ಸಿದ್ಧಾಂತಕ್ಕಾಗಿಯೇ ಬಿಜೆಪಿ ಸೇರಿದ್ದು. ನಮ್ಮ ಸಿದ್ಧಾಂತ ರಾಷ್ಟ್ರಭಕ್ತಿಯ ಸಿದ್ಧಾಂತ. ರಾಷ್ಟ್ರಭಕ್ತಿ ಇರುವಂಥ ಮುಸಲ್ಮಾನರು ಅಸ್ಫಾಕುಲ್ಲಾ ಖಾನ್ ಕಥೆನ ನನಗೆ ಸಂಘದ ಶಾಖೆಯಲ್ಲಿ ಹೇಳ್ಕೊಟ್ಟಿದ್ದು, ಅಬ್ದುಲ್ ಹಮೀದ್ ಕಥೆನ ಸಂಘದ ಶಾಖೆಯಲ್ಲಿ ಹೇಳ್ಕೊಟ್ಟಿದ್ದು. ಹಾಗಾಗಿ ರಾಷ್ಟ್ರಭಕ್ತಿಯ ಪಾಠ ಯಾವುದೋ ಒಂದು ಜನಾಂಗದ ಮೇಲೆ ದೂರಕ್ಕೆ ನಾನು ಇಲ್ಲಿ ಹೇಳ್ತಾ ಇಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ಕಾರಿಡಾರಲ್ಲಿ ಕೂಗಿದವರು ಅವರು ಭಾರತೀಯ ನಾಗರಿಕರೇ, ಆದರೆ ರಾಷ್ಟ್ರಭಕ್ತಿ ಇರಲಿಲ್ಲ, ನಾಗರಿಕರಾಗಿದ್ದರು. ಟೆಕ್ನಿಕಲಿನೂ ನಾಗರಿಕರಾಗ್ಬಿಡ್ತಾರೆ, ಹುಟ್ಟಿದ್ರೆ ಸಾಕು ನಾಗರಿಕರಾಗ್ತಾರೆ. ಆದರೆ ರಾಷ್ಟ್ರದ ಬಗ್ಗೆ ಪ್ರೇಮ ಹುಟ್ಟಿದ ತಕ್ಷಣ ಬರಲ್ಲ. ಅದಕ್ಕೆ ಸಮಾನ ಶತ್ರು ಮಿತ್ರ ಭಾವ ಇರಬೇಕಾಗತ್ತೆ. ಅದಕ್ಕೊಂದು ಎಮೋಷನ್ ಬೇಕು ಕನೆಕ್ಟ್ ಆಗಲಿಕ್ಕೆ, ಆ ಎಮೋಷನ್ ಬೇಕು. ಎಮೋಷನ್ ಇದ್ದಿದ್ರೆ ಪಾಕಿಸ್ತಾನವೇ ಆಗ್ತಿರ್ಲಿಲ್ಲ, ಎಮೋಷನ್ ಇದ್ದಿದ್ರೆ. ಹಂಗಾಗಿ ಮಾನ್ಯ ಸಭಾಪತಿಗಳೇ ನೋಡಿ, ಅವರಿಗೆ ಅವಕಾಶ ಕೊಟ್ಟಿದೆ, ದಯವಿಟ್ಟು ಪ್ಲೀಸ್ ಮಾಡಿ. ನಂಗೆ ಅಭ್ಯಾಸ ಇಲ್ಲ. ಒತ್ತಡಕ್ಕೊಳಗಾಗಿ ನಾನು ಬಿಜೆಪಿಗೆ 88ರಲ್ಲಿ ಬಿಜೆಪಿ ಮೆಂಬರ್ ಆಗಿ ಬಿಜೆಪಿ ಬಾವುಟ ಮನೆ ಮೇಲೆ ಕಟ್ಟಿದಾಗ ನಮ್ಮ ಅಪ್ಪನೇ ಇದ್ಯಾವ ಸೀಮೆ ಪಾರ್ಟಿ ಅಂತ ಕೇಳಿತ್ತು. ಇದಕ್ಕೆ ಯಾಕೆ ಈ ಪಾರ್ಟಿಗೆ ಸೇರ್ಕೊಳ್ತೀಯಾ ಅಂತ ಕೇಳಿದ್ರು. ಮೊದಲು ನನ್ನ ವಿರೋಧ ಎದುರಿಸಿದ್ದೆ ನಮ್ಮ ಮನೆಯಲ್ಲಿ, ನಮ್ಮ ಅಪ್ಪನಿಂದಲೇ ವಿರೋಧ ಎದುರಿಸಿದ್ದು. ದೇವೇಗೌಡನ ಪಾರ್ಟಿಗೆ ಸೇರ್ಕೋ ಅಂತ ಭೋಜೇಗೌಡ್ರೆ ನಮ್ಮಪ್ಪ ಸಲಹೆ ಕೊಟ್ಟಿದ್ದು. ನಾನು ಸಿದ್ಧಾಂತಕ್ಕಾಗಿಯೇ ಬಿಜೆಪಿ ಸೇರಿದ್ದು. ನಮ್ಮ ಸಿದ್ಧಾಂತ ರಾಷ್ಟ್ರಭಕ್ತಿಯ ಸಿದ್ಧಾಂತ. ರಾಷ್ಟ್ರಭಕ್ತಿ ಇರುವಂಥ ಮುಸಲ್ಮಾನರು ಅಸ್ಫಾಕುಲ್ಲಾ ಖಾನ್ ಕಥೆನ ನನಗೆ ಸಂಘದ ಶಾಖೆಯಲ್ಲಿ ಹೇಳ್ಕೊಟ್ಟಿದ್ದು, ಅಬ್ದುಲ್ ಹಮೀದ್ ಕಥೆನ ಸಂಘದ ಶಾಖೆಯಲ್ಲಿ ಹೇಳ್ಕೊಟ್ಟಿದ್ದು. ಹಾಗಾಗಿ ರಾಷ್ಟ್ರಭಕ್ತಿಯ ಪಾಠ ಯಾವುದೋ ಒಂದು ಜನಾಂಗದ ಮೇಲೆ ದೂರಕ್ಕೆ ನಾನು ಇಲ್ಲಿ ಹೇಳ್ತಾ ಇಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ಕಾರಿಡಾರಲ್ಲಿ ಕೂಗಿದವರು ಅವರು ಭಾರತೀಯ ನಾಗರಿಕರೇ, ಆದರೆ ರಾಷ್ಟ್ರಭಕ್ತಿ ಇರಲಿಲ್ಲ, ನಾಗರಿಕರಾಗಿದ್ದರು. ಟೆಕ್ನಿಕಲಿನೂ ನಾಗರಿಕರಾಗ್ಬಿಡ್ತಾರೆ, ಹುಟ್ಟಿದ್ರೆ ಸಾಕು ನಾಗರಿಕರಾಗ್ತಾರೆ. ಆದರೆ ರಾಷ್ಟ್ರದ ಬಗ್ಗೆ ಪ್ರೇಮ ಹುಟ್ಟಿದ ತಕ್ಷಣ ಬರಲ್ಲ. ಅದಕ್ಕೆ ಸಮಾನ ಶತ್ರು ಮಿತ್ರ ಭಾವ ಇರಬೇಕಾಗತ್ತೆ. ಅದಕ್ಕೊಂದು ಎಮೋಷನ್ ಬೇಕು ಕನೆಕ್ಟ್ ಆಗಲಿಕ್ಕೆ, ಆ ಎಮೋಷನ್ ಬೇಕು. ಎಮೋಷನ್ ಇದ್ದಿದ್ರೆ ಪಾಕಿಸ್ತಾನವೇ ಆಗ್ತಿರ್ಲಿಲ್ಲ, ಎಮೋಷನ್ ಇದ್ದಿದ್ರೆ. ಹಂಗಾಗಿ ಮಾನ್ಯ ಸಭಾಪತಿಗಳೇ ನೋಡಿ, ಅವರಿಗೆ ಅವಕಾಶ ಕೊಟ್ಟಿದೆ, ದಯವಿಟ್ಟು ಪ್ಲೀಸ್